ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸ್ವಾಗತ. ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಮನುಷ್ಯರು, ಪ್ರಾಣಿಗಳು, ವಸ್ತುಗಳು ಅಂತ ಹೇಗೆ ವರ್ಗೀಕರಿಸ್ತೀವಿ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಆದ್ರೆ ವ್ಯಾಕರಣದ ದೃಷ್ಟಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಇವುದೆಲ್ಲ ವಿಂಗಡಣೆ ಹೇಗೆ ನಡೆಯುತ್ತೆ ಅಂತ ಯೋಚನೆ ಮಾಡಿದಿರಾ? FDA, SDA, ಟೆಟ್ ಮತ್ತು PSIನಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅತ್ಯಂತ ಉಪಯುಕ್ತವಾದ ಕನ್ನಡ ಲಿಂಗ ವಿಚಾರದ ಬಗ್ಗೆ ಒಂದು ಭರ್ಜರಿ ಕಾನ್ಸೆಪ್ಚುವಲ್ ಮಾಸ್ಟರ್ ಕ್ಲಾಸನ್ನ ಇವತ್ತು ನಾವು ಶುರು ಮಾಡ್ತಾ ಇದ್ದೀವಿ. ಇದು ಕೇವಲ ಒಂದು ಮಾಮೂಲಿ ಕ್ಲಾಸ್ ಅಲ್ಲ, ನಿಮ್ಮ ಪರೀಕ್ಷಾ ತಯಾರಿಗೆ ಇದೊಂದು ನಿಜವಾದ ಗೇಮ್ ಚೇಂಜರ್ ಆಗಿರ್ಲಿದೆ. ಬನ್ನಿ ಶುರು ಮಾಡೋಣ. ಬುದ್ಧಿಶಕ್ತಿಗೂ ಲಿಂಗಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಏನ್ ಸರ್ ಹೀಗ್ ಕೇಳ್ತಿದ್ರಾ ಅಂತೀರಾ? ಖಂಡಿತ ಇದೆ. ಇಂದಿನ ಈ ಕ್ಲಾಸ್ನಲ್ಲಿ ನಾವು ಕೇವಲ 18 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳನ್ನ ಸುಮ್ಮನೆ ಓದ್ಕೊಂಡು ಹೋಗೋದಿಲ್ಲ. ಬದಲಾಗಿ ಆ ಪ್ರಶ್ನೆಗಳ ಹಿಂದಿರುವ ಕೋರ್ ಕಾನ್ಸೆಪ್ಟ್ಸ್ಗಳನ್ನ ಡಿಕೋಡ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ, ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ನೀವದನ್ನ ಬಹಳ ಸುಲಭವಾಗಿ ಎಫರ್ಟ್ಲೆಸ್ಲಿ ಟ್ಯಾಕಲ್ ಮಾಡ್ಬೋದು. ಕಾನ್ಸೆಪ್ಟ್ಸ್ ಒಮ್ಮೆ ಕ್ಲಿಯರ್ ಆಗ್ಬಿಟ್ರೆ ಸಾಕು, ಉತ್ತರ ತಾನಾಗೇ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಓಕೆ, ಇಂದಿನ ನಮ್ಮ ಇಂಟರಾಕ್ಟಿವ್ ಕ್ಲಾಸ್ ರೂಮ್ ಬ್ಲೂ ಪ್ರಿಂಟ್ ಹೀಗಿದೆ ನೋಡಿ. 1. ದ್ರಾವಿಡ ವ್ಯವಸ್ಥೆ. 2. ವ್ಯಾಕರಣ ಮತ್ತು ಕೇಶಿರಾಜ. 3. ಪ್ರಾಣಿಗಳ ಟ್ರ್ಯಾಪ್. 4. ಅಕಾಡೆಮಿ ಯಶಸ್ಸಿನ ತಂತ್ರ. 5. ವಿಶೇಷ ನಿಯಮಗಳು. ಮತ್ತು ಕೊನೆಯದಾಗಿ 6. ಅಂತಿಮ ಸಾರಾಂಶ. ಬನ್ನಿ ನೇರವಾಗಿ ಸೆಕ್ಷನ್ 1ಗೆ ಹೋಗೋಣ. ದ್ರಾವಿಡ ವ್ಯವಸ್ಥೆ. ಇದು ನಮ್ಮ ಭಾಷೆಯ ಐತಿಹಾಸಿಕ ತಳಹದಿ. ನಮ್ಮ ಪೂರ್ವಜರು ನಾಮಪದಗಳನ್ನ ಯಾವ ಆಧಾರದ ಮೇಲೆ ಕ್ಯಾಟಗರೈಸ್ ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ದ್ರಾವಿಡ ಭಾಷೆಯ ಲಿಂಗ ವ್ಯವಸ್ಥೆ ಮುಖ್ಯವಾಗಿ ಬುದ್ಧಿ ಇದ್ದದ್ದು ಮತ್ತು ಬುದ್ಧಿ ಇಲ್ಲದ್ದು ಅನ್ನೋ ತಳಹದಿಯ ಮೇಲೆ ನಿಂತಿದೆ. ಅಂದ್ರೆ ರ್ಯಾಷನಲ್, ನಾವದನ್ನ ಮಹತ್ ಅಂತೀವಿ, ಮತ್ತು ಇರ್ರ್ಯಾಷನಲ್ ಅಂದ್ರೆ ಅಮಹತ್. ಬುದ್ಧಿ ಇರೋ ಮನುಷ್ಯರನ್ನ ಒಂದು ಗುಂಪಿಗೆ ಮತ್ತು ಬುದ್ಧಿಯಿಲ್ಲದ ಪ್ರಾಣಿ, ಪಕ್ಷಿ, ವಸ್ತುಗಳನ್ನ ಇನ್ನೊಂದು ಗುಂಪಿಗೆ ಸೇರಿಸಲಾಯಿತು. ನಿಮ್ಗೆ ನೆನ್ಪಿರ್ಲಿ, FDA 2017ನಲ್ಲಿ ನೇರವಾಗಿ ಇದೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ದ್ರಾವಿಡ ಭಾಷೆಯ ಲಿಂಗ ವ್ಯವಸ್ಥೆಯಲ್ಲಿ ಯಾವುದು ತಳಹದಿಯಾಗಿದೆ ಅಂತ. ಅದಕ್ಕೆ ಉತ್ತರ ಬುದ್ಧಿ ಇದ್ದದ್ದು ಮತ್ತು ಇಲ್ಲದ್ದು. ಹಾಗೆಯೇ TET 2018ನಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರ ಕೂಡ ಇಲ್ಲೇ ಇದೆ ನೋಡಿ. ಕನ್ನಡದಲ್ಲಿ ಮಹತ್ ಮತ್ತು ಅಮಹತ್ ಶಬ್ದಗಳಿನ ಪ್ರತ್ಯಯಗಳು ಲಿಂಗ ವಿವಕ್ಷೆ ಮಾಡ್ತವೆ. ಅಂಡ್ ಇದು ಅದ್ಭುತವಾಗಿ ನಮ್ಗೇನನ್ನ ಇಲಸ್ಟ್ರೇಟ್ ಮಾಡುತ್ತಾ ಅಂದ್ರೆ, ಬೇರೆ ಭಾಷೆಗಳಿಗಿಂತ ನಮ್ಮ ಕನ್ನಡ ಭಿನ್ನವಾಗಿದೆ. ಕನ್ನಡದಲ್ಲಿ ಲಿಂಗ ಅನ್ನೋದು ವಾಕ್ಯದ ಕೊನೆಯಲ್ಲಿ ಬರುವ ಕ್ರಿಯಾಪದದಿಂದಲೋ ಅಥವಾ ಸರ್ವನಾಮದಿಂದಲೋ ನಿರ್ಧಾರ ಆಗೋದಿಲ್ಲ. ಬದಲಾಗಿ ಮೂಲ ಪದದಿಂದಲೇ ಅಂದ್ರೆ ಪ್ರಕೃತಿಯಿಂದಲೇ ಲಿಂಗ ಸೂಚಿತವಾಗುತ್ತೆ. ಇದು ಅತ್ಯಂತ ಪ್ರಮುಖವಾದ ಕಾನ್ಸೆಪ್ಟ್. ಇದನ್ನ FDA 2020 ಪರೀಕ್ಷೆಯಲ್ಲಿ ನೇರವಾಗಿ ಕೇಳಲಾಗಿತ್ತು. ಕನ್ನಡದಲ್ಲಿ ಲಿಂಗವು ಹೇಗೆ ಸೂಚಿತವಾಗಿರುತ್ತದೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಪ್ರಕೃತಿಯಿಂದಲೇ. ಅರ್ಥ ಆಗ್ತಿದೆ ಅಲ್ವಾ? ಈಗ ಸೆಕ್ಷನ್ 2, ವ್ಯಾಕರಣ ಮತ್ತು ಕೇಶಿರಾಜ. ಶಬ್ದಮಣಿ ದರ್ಪಣದ ನಿಯಮಗಳ ಬಗ್ಗೆ ನೋಡೋಣ. ಕನ್ನಡ ವ್ಯಾಕರಣದ ಬಗ್ಗೆ ಮಾತಾಡುವಾಗ ಶ್ರೇಷ್ಠ ವೈಯಾಕರಣಿ ಕೇಶಿರಾಜನನ್ನ ನಾವು ಮರೆಯುವಂತೇ ಇಲ್ಲ. ಆತ ಶತಮಾನಗಳ ಹಿಂದೆ ಬರೆದ ನಿಯಮಗಳೇ ಇಂದಿಗೂ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳನ್ನ ನಿರ್ಧರಿಸ್ತಾ ಇವೆ. ಈ ಸ್ಲೈಡ್ನಲ್ಲಿರುವ ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಈ ಸಂಖ್ಯೆ 9. ಕೇಶಿರಾಜ ತನ್ನ ಕೃತಿಯಲ್ಲಿ ಒಟ್ಟು 9 ವಿಧದ ಅಸಾಧಾರಣ ಲಿಂಗಗಳನ್ನು ಗುರುತಿಸಿದ್ದಾನೆ. ಇದು ಬಹಳ ಹೈ ಯೀಲ್ಡ್ ಫ್ಯಾಕ್ಟ್. STA 2018 ಮತ್ತು 2019ರಲ್ಲಿ ರಿಪೀಟ್ ಆದ ಪ್ರಶ್ನೆ ಇದು. ಕೇಶಿರಾಜನ ಪ್ರಕಾರ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ. ನೀವು ಕಣ್ಣು ಮುಚ್ಕೊಂಡು 9 ಅಂತ ಮಾರ್ಕ್ ಮಾಡ್ಬೋದು. ಬನ್ನಿ ಈಗ ಪರೀಕ್ಷೆಯಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವ ಕೆಲವು ನಿರ್ದಿಷ್ಟ ಶಬ್ದಗಳನ್ನ ನೋಡೋಣ. ಸಜ್ಜನ ಮತ್ತು ವಿಮರ್ಶಕ ಇವೆರಡು ಪುರುಷರನ್ನು ಸೂಚಿಸೋದ್ರಿಂದ ಇವು ಪುಲ್ಲಿಂಗಗಳು. ಅದೇ ಗೌಡತಿ ಪದವನ್ನ ಪುಲ್ಲಿಂಗಕ್ಕೆ ಬದಲಿಸಿದರೆ ಗೌಡ ಆಗತ್ತೆ. ಹಾಗೆಯೇ ಇನಿದು ನಪುಂಸಕಲಿಂಗ ಆದ್ರೆ ಅದರ ಪುಲ್ಲಿಂಗ ರೂಪ ಬಂದು ಇನಿಯ. ಇನ್ನು ವಿದುಷಿ ಅನ್ನೋದು ಮಹಿಳಾ ವಿದ್ವಾಂಸರನ್ನು ಸೂಚಿಸುವ ಪದ, ಹಾಗಾಗಿ ಇದು ಸ್ತ್ರೀಲಿಂಗ. ನೋಡಿ, ಪರೀಕ್ಷೆಯ ಕನಿಷ್ಠ 5 ಬೇರೆ ಬೇರೆ ಪ್ರಶ್ನೆಗಳ ಕಾನ್ಸೆಪ್ಟ್ಸ್ ಇಲ್ಲಿಯೇ ಕ್ಲಿಯರ್ ಆಯ್ತು. ಈಗ ಮುಂದುವರಿಯೋಣ ಸೆಕ್ಷನ್ 3ಗೆ, ಪ್ರಾಣಿಗಳ ಟ್ರ್ಯಾಪ್. ಇದನ್ನ ದ ಆನಿಮಲ್ ಟ್ರ್ಯಾಪ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಪ್ರಾಣಿಗೆ ಜೀವಶಾಸ್ತ್ರದ ಪ್ರಕಾರ ಗಂಡು ಅಥವಾ ಹೆಣ್ಣು ಅಂತ ಬಯೋಲಾಜಿಕಲ್ ಲಿಂಗ ಇದ್ರೆ ವ್ಯಾಕರಣದಲ್ಲಿಯೂ ಅದಕ್ಕೆ ಅದೇ ಲಿಂಗ ಇರುತ್ತಾ? ಇಲ್ವೇ ಇಲ್ಲ. ಪರೀಕ್ಷೆಯಲ್ಲಿ ಎಕ್ಸಾಮಿನರ್ಸ್ ನಮ್ಮನ್ನ ಟ್ರ್ಯಾಪ್ ಮಾಡದೆ ಇಲ್ಲೇ. ಉದಾಹರಣೆಗೆ ಎತ್ತು, ಕೋಣ, ಹುಂಜ ಇವೆಲ್ಲ ಗಂಡು ಪ್ರಾಣಿಗಳು, ಹೌದಾ? ಹಾಗೆಯೇ ಎಮ್ಮೆ ಇದು ಹೆಣ್ಣು ಪ್ರಾಣಿ. ಆದ್ರೆ ನಮ್ಮ ಕನ್ನಡ ವ್ಯಾಕರಣದ ಬುದ್ಧಿ ಇದ್ದದ್ದು ಇಲ್ಲದ್ದು ಅನ್ನೋ ನಿಯಮದ ಪ್ರಕಾರ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಅಂದ್ರೆ ಅವು ಅಮಹತ್. ಹಾಗಾಗಿ ಇವು ಎಷ್ಟೇ ಗಂಡು ಅಥವಾ ಹೆಣ್ಣಾಗಿದ್ರೂ ವ್ಯಾಕರಣದ ಪ್ರಕಾರ ಇವೆಲ್ಲವೂ ನಪುಂಸಕಲಿಂಗಗಳೇ ಆಗಿವೆ.
ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ವಾಕ್ಯದಲ್ಲಿ ಎತ್ತು ಅನ್ನೋದು ನಪುಂಸಕಲಿಂಗ. ಇದು ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ರಿಪೀಟ್ ಆಗುವ ಕಾನ್ಸೆಪ್ಟ್, ಮರಿಬೇಡಿ. ಮುಂದಿನ ಭಾಗ ಸೆಕ್ಷನ್ 4 ಅಕಾಡೆಮಿ ಯಶಸ್ಸಿನ ತಂತ್ರ. ಇಷ್ಟು ಹೊತ್ತು ನಾವು ಸಾಕಷ್ಟು ಟೆಕ್ನಿಕಲ್ ಗ್ರಾಮರ್ ನಿಯಮಗಳನ್ನ ನೋಡಿದ್ವಿ. ಸ್ಪರ್ಧಾರ್ಥಿಗಳೇ, ಪರೀಕ್ಷೆಯ ತಯಾರಿ ಅನ್ನೋದು ಒಂದು ಮ್ಯಾರಥಾನ್ ಓಟದ ತರಹ. ನೆನಪಿಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅನ್ನೋದು ಕೇವಲ ನಾವು ಎಷ್ಟು ಓದ್ತೀವಿ ಅನ್ನೋದ್ರ ಮೇಲಷ್ಟೇ ನಿಂತಿಲ್ಲ. ಓದಿದ್ದನ್ನ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಎಷ್ಟು ಬಾರಿ ರಿವಿಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಕಷ್ಟದ ಪ್ರಶ್ನೆಗಳು ಕೂಡ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದ್ದಾಗ ಬಹಳ ಸುಲಭ ಆಗ್ಬಿಡ್ತವೆ. ಇವತ್ತು ನೀವು ಕಲಿಯುತ್ತಿರುವ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಿಮ್ಮ ಅಂತಿಮ ಯಶಸ್ಸಿಗೆ ಆಡ್ ಆಗತ್ತೆ. ಪ್ರತಿದಿನ ಡಿಸಿಪ್ಲಿನಿಂದ ಅಭ್ಯಾಸ ಮಾಡಿ ನಿಮ್ಮ ಗುರಿ ನೀವು ಖಂಡಿತ ಮುಟ್ತೀರಾ. ಹಾಗೆ ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರಗಳನ್ನು ನೋಡಲು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ವೀಕ್ಷಿಸಬಹುದು. ಪ್ರತಿದಿನದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಹಾಗೂ HGA ಅಕಾಡೆಮಿಯ ಎಲ್ಲಾ ವಿಶ್ಲೇಷಣೆಗಳನ್ನ ಲೈಕ್ ಮಾಡಿ. ನಮ್ಮ ತರಗತಿಯಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನ ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಸ್ಕೋರ್ ಬೋರ್ಡ್ ಅನ್ನ ವೀಕ್ಷಿಸಲು ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸರಿ, ಈಗ ಸೆಕ್ಷನ್ 5 ಕಡೆಗೆ ಹೋಗೋಣ. ವಿಶೇಷ ನಿಯಮಗಳು. ಇವು ಅಡ್ವಾನ್ಸ್ಡ್ ಎಕ್ಸೆಪ್ಷನ್ಸ್. ಬೇಸಿಕ್ ವ್ಯಾಕರಣದಿಂದ ಈಗ ಸ್ವಲ್ಪ ಕಷ್ಟಕರವಾದ ಅಡ್ವಾನ್ಸ್ಡ್ ಎಡ್ಜ್ ಕೇಸಸ್ಗಳ ಕಡೆಗೆ ಬರೋಣ. ಪ್ರಾಣಿಗಳು ಮತ್ತು ವಸ್ತುಗಳು ಸಾಮಾನ್ಯ ನಪುಂಸಕಲಿಂಗಗಳು ಅಂತ ನಮಗೆಲ್ಲರಿಗೂ ಗೊತ್ತು. ಆದ್ರೆ ಮಗು ಮತ್ತು ಶಿಶು ಇವೆರಡರ ಕಥೆಯೇನು? ಮಗು ಗಂಡು ಆಗಿರ್ಬೋದು ಅಥವಾ ಹೆಣ್ಣು ಆಗಿರ್ಬೋದು, ಆದ್ರೆ ಆ ಶಬ್ದವನ್ನ ಉಚ್ಚರಿಸುವಾಗ ನಿರ್ದಿಷ್ಟವಾಗಿ ಲಿಂಗ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಕನ್ನಡದಲ್ಲಿ ಮಗು ಮತ್ತು ಶಿಶು ಪದಗಳನ್ನ ನಿತ್ಯ ನಪುಂಸಕಲಿಂಗ ಅಂತ ಕರೆಯಲಾಗುತ್ತೆ, ಅಂದರೆ ಇಟರ್ನಲ್ ನ್ಯೂಟರ್. FTA 2019 ಮತ್ತು FTA 2020 ಪರೀಕ್ಷೆಗಳಲ್ಲಿ ಮಗು ಮತ್ತು ಶಿಶು ಜನಿಸಿತು. ಇದು ಯಾವ ಲಿಂಗ ಅಂತ ಪದೇ ಪದೇ ಕೇಳಲಾಗಿದೆ. ಸೊ ನೆನ್ಪಿರ್ಲಿ, ಇವು ನಿತ್ಯ ನಪುಂಸಕಲಿಂಗ. ಇನ್ನು ಕೆಲವು ಮಿಕ್ಸ್ಡ್ ಜೆಂಡರ್ಸ್ ಕೂಡ ಇವೆ. ಉದಾಹರಣೆಗೆ ವಿದ್ಯಾರ್ಥಿಗಳು ಅನ್ನೋ ಪದ ತಗೊಳ್ಳಿ. ಒಂದು ತರಗತಿಯಲ್ಲಿ ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರಲ್ವಾ? ಹಾಗಾಗಿ ಇದು ಪುಂಸ್ತ್ರೀವಾಚಕ ಪದ. ಅದೇ ರೀತಿ ಚಂದ್ರ ಅನ್ನೋದು ದೇವತೆಯ ಹೆಸರಾಗಿ ಬಳಸಿದಾಗ ಪುಲ್ಲಿಂಗ, ಆದ್ರೆ ಆಕಾಶದ ಗ್ರಹವಾಗಿ ಅಥವಾ ಉಪಗ್ರಹವಾಗಿ ಬಳಸಿದಾಗ ಅದು ನಪುಂಸಕಲಿಂಗ. ಆದ್ದರಿಂದ ಚಂದ್ರ ಎಂಬುದು ಪುನ್ನಪುಂಸಕಲಿಂಗಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಈ ಲಾಜಿಕ್ ಒಮ್ಮೆ ನಿಮ್ಗೆ ಅರ್ಥ ಆದ್ರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ತಪ್ಪಾಗೋದಿಲ್ಲ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಸೆಕ್ಷನ್ 6 ಅಂತಿಮ ಸಾರಾಂಶ ಅಥವಾ ಫೈನಲ್ ಎಕ್ಸಾಮ್ ರೀಕ್ಯಾಪ್. ನಾವು ಓದಿದ್ದನ್ನೆಲ್ಲ ಪರೀಕ್ಷೆಯ ಕೊನೆಯ ಕ್ಷಣದಲ್ಲಿ ಹೇಗೆ ನೆನಪಿಗೆ ತಂದುಕೊಳ್ತೀವಿ ಅನ್ನೋದು ಬಹಳ ಕ್ರೂಷಿಯಲ್. ಇವತ್ತು ಕಲ್ತ ಈ ಎಲ್ಲ ನಿಯಮಗಳನ್ನ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಲಾಕ್ ಮಾಡ್ಕೊಳ್ಳೋಕೆ ಕೇವಲ 5 ಪಿಲ್ಲರ್ಸ್ ಅನ್ನ ನೆನಪಿಟ್ಕೊಳ್ಳಿ. 1. ದ್ರಾವಿಡ ಲಿಂಗ ವ್ಯವಸ್ಥೆ ಸಂಪೂರ್ಣವಾಗಿ ಬುದ್ಧಿಯ ಆಧಾರದ ಮೇಲೆ ನಿಂತಿದೆ. 2. ಕನ್ನಡದಲ್ಲಿ ಲಿಂಗವನ್ನ ಸೂಚಿಸುವುದು ಪ್ರಕೃತಿ ಅಥವಾ ಮೂಲಪದ. 3. ಕೇಶಿರಾಜನ ಪ್ರಕಾರ ಅಸಾಧಾರಣ ಲಿಂಗಗಳು ಒಟ್ಟು 9. 4. ಎತ್ತು, ಕೋಣದಂತಹ ಪ್ರಾಣಿಗಳು ಗಂಡಾಗಿದ್ರೂ ಹೆಣ್ಣಾಗಿದ್ರೂ ನಪುಂಸಕ ಲಿಂಗಗಳು. 5. ಮಗು ಮತ್ತು ಶಿಶು ಇವೆರಡೂ ನಿತ್ಯ ನಪುಂಸಕ ಲಿಂಗಗಳು. ಈ 5 ಪಿಲ್ಲರ್ಸ್ ನಿಮ್ಮ ತಲೆಯಲ್ಲಿ ಅಚ್ಚಳಿಯದೆ ಉಳಿದ್ರೆ ಇಂದಿನ ಆ 18 ಪ್ರಶ್ನೆಗಳು ಮಾತ್ರವಲ್ಲ, ಲಿಂಗಗಳ ಬಗ್ಗೆ ಬರೋ ಯಾವುದೇ MCQ ಅನ್ನ ನೀವು ತಕ್ಷಣ ಕ್ರ್ಯಾಕ್ ಮಾಡಬಹುದು. ಆದ್ಮೇಲೆ ಇಂದಿನ ಈ ಕಾನ್ಸೆಪ್ಚುಯಲ್ ಮಾಸ್ಟರ್ ಕ್ಲಾಸ್ ನಿಮಗೆ ಅದ್ಭುತವಾದ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ನಂಬಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಸಂಧಿಗಳ ಬಗ್ಗೆ ಮಾಸ್ಟರ್ ಮಾಡಲು ಸಿದ್ಧರಾಗಿ. ಹಾಗೆ ಮುಂದಿನ ತರಗತಿಯಲ್ಲಿ ನಿಮಗೆ ಯಾವ ವ್ಯಾಕರಣದ ವಿಷಯದ ಬಗ್ಗೆ ವಿವರಣೆ ಬೇಕು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿರಂತರವಾಗಿ ಓದುತ್ತೀರಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಆಲ್ ದ ಬೆಸ್ಟ್.